ಜನವರಿ 17ರಂದು ಚಿತ್ರದುರ್ಗದ ಡಿಸಿ ವೃತ್ತದಲ್ಲಿ ಭೂಮಿ ಹಕ್ಕಿಗಾಗಿ ಸಾಗುವಳಿದಾರರ ಸಮಾವೇಶ ಹಮ್ಮಿಕೊಂಡಿದ್ದಾಗಿ ಸತ್ಯಪ್ಪ ಮಲ್ಲಾಪುರ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿ ನಡೆಸಿದ ಅವರು ಮಾತನಾಡಿದ್ದು, ತಾಲೂಕಿನ ಬಗರ್ಹುಕುಂ ಸಾಗುವಳಿದಾರರಿಗೆ ಭೂಮಿಯ ಹಕ್ಕು ನೀಡಬೇಕೆಂದು ಆಗ್ರಹಿಸಿ ಭೂಮಿ ಹಕ್ಕು ಸಮಾವೇಶವನ್ನು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಆಯೋಜಿಸಿದೆ. ಇನ್ನು ಇದೇ ಜನವರಿ 17ರಂದು ಚಿತ್ರದುರ್ಗದ ಜಿಲ್ಲಾಧಿಕಾರಿ ಕಚೇರಿ ವೃತ್ತದಲ್ಲಿ ಭೂಮಿ ಹಕ್ಕಿಗಾಗಿ ಸಾಗುವಳಿದಾರರ ಸಮಾವೇಶ ನಡೆಯಲಿದೆ. ಇನ್ನು ಈ ಒಂದು ಸಮಾವೇಶಕ್ಕೆ ಚಿತ್ರದುರ್ಗ ತಾಲೂಕಿನ ಬಗರ್ಹುಕುಂ ಸಾಗುವಳಿದಾರರು ಅರಣ್ಯ ಹಕ್ಕು ಕಾಯ್ದೆಯ ಅನ್ವಯ ಅರ್ಜಿ ಸಲ್ಲಿಸಿರುವವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾಗಿ ಅವರು ಮಾಹಿತಿ ನೀಡಿದ್ದಾರೆ. ಇನ್ನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾ ಮುಖಂಡರಾದ ಸತ್ಯಪ್ಪ ಮಲ್ಲಾಪುರ, ಜಿಲ್ಲಾ ಮುಖಂಡರಾದ ಹನುಮಂತಣ್ಣ, ರಾಜ್ಯ ಕಾರ್ಯದರ್ಶಿ ಕುಮಾರ್ ಸಮತಳ, ಮುಖಂಡರಾದ ಈರಜ್ಜ, ಜಿಲ್ಲಾ ಮುಖಂಡರಾದ ಸುನಂದಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಮತ್ತು ಅದನ್ನು 2 ತಿಂಗಳ ಒಳಗಡೆ ಕಾಲಾವಧಿ ಒಳಗಡೆ ಈಗ ಸುತ್ತೋಲೆ ಬಂದಿದೆ. ಈಗ ಈ ವಾರಕ್ಕೊಂದು ಸಭೆ ನಡೆಸಬೇಕು ಅಂತ ಆಗಿದೆ. ಬಟ್ 1 ತಿಂಗಳಾಯಿತು ಕಮಿಟಿಗಳಾಗಿ. ಪಾಪ ತಹಸೀಲ್ದಾರ್ ಬಗ್ಗೆ ಮೈ ಕರೆದಿಲ್ಲ ಅವ್ರಿಗೆ ನಾವು. ಇದು ಒಂದು ದುರಂತ ಆಗ್ತಿಲ್ಲ. ಈ ಕಮಿಟಿಯಾಗಿ 1 ತಿಂಗಳಾಗಿದೆ ಮತ್ತು ಪ್ರತಿ ವಾರಕ್ಕೊಂದು ಸಭೆ ಕರಿಬೇಕು ಅಂತ ಆಗಿದೆ ಎಲ್ಲ ಕಡೆ. MLA ಅವರು ಒಂದು ಬೇಕು, ಅವರಿಗೆ ಎಲ್ಲ ಸಾಗುವಳಿದಾರರಿಗೆ ಭೂಮಿ ಹಕ್ಕು ಸಿಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಬರ್ತಾ ಇದ್ವಿ. ಅದರ ಪ್ರತಿಫಲವಾಗಿ ಈಗ ರಾಜ್ಯ ಸರ್ಕಾರ ಬಗರ್ಹುಕುಂ ಸಾಗುವಳಿದಾರರಿಗೆ ಭೂ ಮಂಜೂರಾತಿ ಸಮಿತಿಗಳನ್ನು ಎಲ್ಲ ತಾಲೂಕುಗಳು ರಚನೆ ಮಾಡಿದೆ. ಈ ರಾಜ್ಯ ಸರ್ಕಾರ ತೀರ್ಮಾನವನ್ನು ನಾವು ಸ್ವಾಗತವನ್ನು ಮಾಡ್ತಾ, ಜಿಲ್ಲೆಯಲ್ಲೂ ಕೂಡ ಇರುವಂಥ ಈ ಕ್ಷೇತ್ರದಲ್ಲಿರುವಂಥ ಸಾವಿರಾರು ಬಗರ್ಹುಕುಂ ಸಾಗುವಳಿದಾರರಿಗೆ ಭೂಮಿ ಹಕ್ಕನ್ನು ಸ್ಥಳೀಯ ಶಾಸಕರು, ತಹಸೀಲ್ದಾರರು ಮತ್ತು ಜಿಲ್ಲಾಡಳಿತ ಸರ್ಕಾರ ಆದೇಶವನ್ನು ಪಾಲಿಸುವ ಮೂಲಕ ಜನರಿಗೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಸ್ಥಳೀಯ ಶಾಸಕರ ಅಧ್ಯಕ್ಷರಾಗಿರುವಂಥ ಈ ಕಮಿಟಿಯಲ್ಲಿ ಬಡವರು ಇವತ್ತು ರಾಜ್ಯಾದ್ಯಂತ ಏನು ಸಾಗುವಳಿದಾರಿದ್ದಾರೆ, ಯಾವ ಜನರಿಗೂ ಭೂಮಿಯ ಹಕ್ಕನ್ನು ನಿರಾಕರಿಸುತ್ತೆ, ಪ್ರತಿಯೊಬ್ಬರಿಗೂ ಭೂಮಿಯ ಹಕ್ಕನ್ನು ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಅವರಿಗೆ ಒತ್ತಾಯ ಮಾಡ್ತೀವಿ. ಇದರ ಭಾಗವಾಗಿ ಚಿತ್ರದುರ್ಗ ನಗರ ಕ್ಷೇತ್ರದ ಬಗರ್ಹುಕುಂ ಸಾಗುವಳಿದಾರರ ಸಮಾವೇಶವನ್ನು ಇದು 17ನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಮಾಡ್ತಾ ಇದ್ದೀವಿ. ಸ್ಥಳೀಯ ಶಾಸಕರನ್ನು ಅದಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ನಾವು. ಮತ್ತು ಎಲ್ಲ ಸಂಘಟನೆ ಮುಖಂಡರು ಕೂಡ ಈ ಸಮಾವೇಶದಲ್ಲಿ ಇರ್ತಾರೆ. ಅವರು ಈ ವಿಚಾರಕ್ಕೆ ಈ ಕ್ಷೇತ್ರದ ಎಲ್ಲ ಬಗರ್ಹುಕುಂ ಸಾಗುವಳಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಈ ನಾವು ಭೂಮಿಯ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವು ಮುಂದಾಗಬೇಕು ಅಂತೇಳಿ ಈ ಮೂಲಕ ರಾಜ್ಯ ಜಿಲ್ಲೆಯಲ್ಲಿರುವಂಥ ಕ್ಷೇತ್ರದಂಥ ಎಲ್ಲ ಬಗರ್ಹುಕುಂ ಸಾಗುವಳಿದಾರರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು